ಗೀತಾ ಮಹಾತ್ಮೆ. ಕೌರವ ಪಾಂಡವರೊಳಗೆ ಯುದ್ಧ ನಿಶ್ಚಯವಾಗಿದೆ. ಜ್ಯೇಷ್ಠ ಕೌರವನ ಮನದೊಳಗೆ ಆತಂಕ ಆರಂಭವಾಗಿದೆ. ತನ್ನ ಮನದೊಳಗೆ ಆಗುತ್ತಿರುವ ಅನುಭವ ಗುರು ದ್ರೋಣರಿಗೂ ಆಗಬಹುದೆಂಬ ಉದ್ದೇಶದಿಂದ ಅವರ ಆತಂಕವನ್ನು ನಿವಾರಿಸಲೋಸುಗ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರಿಮಿತವಾದ ನಮ್ಮ ಸೇನೆಯು ಬಲಾಢ್ಯರಾದ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದ್ದು ಪಾಂಡವರಿಗೆ ಗೆಲ್ಲಲು ದುಸ್ಸಾಧ್ಯವಾಗಿದೆ ಎಂಬುದಾಗಿ ಹೇಳುತ್ತಿದ್ದಾನೆ ದುರ್ಯೋಧನ. ಭೀಮನ ಬಲದ ಅರಿವಿದ್ದ ಕೌರವನ ಮನದೊಳಗೆ ಅಧೈರ್ಯ ಉಂಟಾದುದರ ಪರಿಣಾಮವಾಗಿ ಪಾಂಡವರ ಅಸಮಬಲ ಹಾಗೂ ಶ್ರೀಕೃಷ್ಣನ ಶಕ್ತಿಯ ಅರಿವಿದ್ದರೂ ತಾನು ಅವರೆದುರು ಸಣ್ಣವನಾಗಬಾರದೆಂಬ ಕಾರಣಕ್ಕಾಗಿ ಹೋರಾಟಕ್ಕಿಳಿದವನು ದುರ್ಯೋಧನ. ಭೀಷ್ಮ ಪಿತಾಮಹರಿಗೆ ಪಾಂಡುಪುತ್ರರು ಅತ್ಯಂತ ಪ್ರಿಯರಾಗಿದ್ದರು. ಮಾತ್ರವಲ್ಲ, ರಣರಂಗದಲ್ಲಿ ಹೆಣ್ಣು ಎದುರಾದರೆ ಶಸ್ತ್ರತ್ಯಾಗ ಮಾಡುವೆನೆಂಬ ಭೀಷ್ಮರ ವಚನದ ಅರಿವು ದುರ್ಯೋಧನನಿಗಿತ್ತು. ಅದಕ್ಕಾಗಿ ಭೀಷ್ಮರನ್ನು ಎಚ್ಚರದಿಂದ ರಕ್ಷಿಸಬೇಕೆಂಬ ಮಾತನ್ನು ಕೌರವನು ತನ್ನ ಸೈನ್ಯಕ್ಕೆ ಹೇಳುತ್ತಿದ್ದಾನೆ. ಹಾಗೆಂದು ಭೀಷ್ಮರ ಪರಾಕ್ರಮದ ಕುರಿತು ಕೌರವನಿಗೆ ಸಂಶಯವಿದೆಯೆಂದೇನೂ ಅಲ್ಲ, ಅಥವಾ ಭೀಷ್ಮರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಸಮರ್ಥರೆಂಬುದಾಗಿಯೂ ಆಗಿರಲಿಲ್ಲ. ಇಲ್ಲಿ ಪಾಂಡವರ ಸೈನ್ಯ ಕೌರವರ ಸೈನ್ಯಕ್ಕಿಂತಲೂ ಬಹಳ ಚಿಕ್ಕದಾಗಿರುವಾಗ ಕೌರವನ ಮನದಲ್ಲಿ ಪಾಂಡವರ ಸೇನೆ ಗೆಲ್ಲಲು ದುಸ್ಸಾಧ್ಯವಾದದ್ದು ಎಂದು ಭಾವಿಸಲು ಕಾರಣವಾದದ್ದಾದರೂ ಏನು ಎಂಬುದನ್ನು ಮಹರ್ಷಿ ವ್ಯಾಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಪ್ಪು ಮಾಡಿದವನಿಗೆ ಆತಂಕವಿರುವುದು ಸಹಜ. ಸತ್ಯ, ಧರ್ಮ, ನ್ಯಾಯಕ್ಕೆ ಸರ್ವಥಾ ಗೆಲುವು ಎಂಬುದಾಗಿ ವ್ಯಾಸರು ಮೇಲಿನ ಗೀತಾಶ್ಲೋಕದ ಮಹಾತ್ಮೆಯನ್ನು ವಿವರಿಸಿದ್ದಾರೆ. ಹರಿ ಓಂ.